ನಮಸ್ತೆ ಸ್ನೇಹಿತರೆ, BK ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಮ್ಮ ಕನ್ನಡ ಭಾಷೆ ಅತ್ಯಂತ ಪುರಾತನವಾದ ಭಾಷೆ, ಹಾಗೆ ಅಷ್ಟೇ ವಿಶೇಷವಾದ ಭಾಷೆ. ನಮ್ಮ ಭಾಷೆಯಲ್ಲಿ ಹೇಗೆ ವಾಕ್ಯವನ್ನು ವ್ಯಾಖ್ಯಾನ ಮಾಡಿದರೂ ಅರ್ಥ ಕೆಡುವುದಿಲ್ಲ. ಒಂದು ಉದಾಹರಣೆ ತೆಗೆದುಕೊಳ್ಳುವುದಾದರೆ, ರಾಮನು ಕಾಡಿಗೆ ಹೋದನು ರಾಮನು, ಹೀಗೆ ಹೇಗೆ ತಿರುವು ಮುರುವು ಮಾಡಿದರೂ ಇದರ ಅರ್ಥ ಕೆಡುವುದಿಲ್ಲ. ಹಾಗೆ ನಮ್ಮ ಭಾಷೆ, ಪುರಾತನ ಸಂಸ್ಕೃತಿ, ಸಾಹಿತ್ಯ, ವ್ಯಾಕರಣ ಇವೆಲ್ಲವೂ ಒಟ್ಟುಗೂಡಿರುವ ಮತ್ತು ನಮಗೆ ದೊರೆತ ಮೊದಲ ಕನ್ನಡ ಗ್ರಂಥ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಕವಿರಾಜ ಮಾರ್ಗ ಗ್ರಂಥದ ಬಗ್ಗೆ ತಿಳಿಯೋಣ ಬನ್ನಿ. ಗೆಳೆಯರೇ, ಕನ್ನಡದಲ್ಲಿ ಇದುವರೆಗೆ ಲಭ್ಯವಾಗಿರುವ ಗ್ರಂಥಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಇದು. ಪಂಪಪೂರ್ವ ಯುಗದಲ್ಲಿ ರಚಿತವಾದ ಇದೊಂದು ಅಲಂಕಾರಿಕ ಲಕ್ಷಣ ಗ್ರಂಥ. ಇದನ್ನು ಕ್ರಿಸ್ತಶಕ 850 ಆಸುಪಾಸಿನಲ್ಲಿ ರಚಿಸಲಾಗಿದೆ. ಇದನ್ನು ಬರೆದವರು ಶ್ರೀ ವಿಜಯನ್ ಎಂಬುದು ಬಹುತೇಕ ವಿದ್ವಾಂಸರ ಅಭಿಮತವಾಗಿದೆ. ಆದರೂ ಸಹ ಈ ವಿಷಯದಲ್ಲಿ ಸ್ವಲ್ಪ ಗೊಂದಲವೂ ಇದೆ. ಅದು ಏನೆಂದರೆ, ಕೆಲ ವಿದ್ವಾಂಸರು ಇದನ್ನು ಬರೆದವರು ರಾಷ್ಟ್ರಕೂಟರ ಅರಸ ನೃಪತುಂಗನೆಂದು ಹೇಳುವುದು ವಾಡಿಕೆಯಿದೆ. ಈ ವಿಷಯದ ಬಗ್ಗೆ ದೊಡ್ಡ ದೊಡ್ಡ ವಿದ್ವಾಂಸರಲ್ಲಿಯೇ ಪ್ರಬಲವಾದ ವಾದವಿವಾದಗಳು ನಡೆದಿವೆ. ಈ ವಾದವಿವಾದಗಳ ನಡೆದವರಲ್ಲಿ 3 ಪಕ್ಷಗಳಿವೆ. ಸ್ವಲ್ಪ ಜನ ಹೇಳುವ ಪ್ರಕಾರ ನೃಪತುಂಗರಾಜನೇ ಈ ಗ್ರಂಥವನ್ನು ರಚಿಸಿದನು ಎಂದು ಹೇಳುತ್ತಾರೆ. ಇನ್ನೂ ಕೆಲವರು ಈತನ ಆಸ್ಥಾನದಲ್ಲಿದ್ದ ಕವೀಶ್ವರ ಎಂಬ ಕರ್ತೃ ಕವಿ ಇದನ್ನು ರಚಿಸಿದನು ಎಂದು ಅಭಿಪ್ರಾಯಪಡುತ್ತಾರೆ. ಇನ್ನೂ ಕೆಲವರು ನೃಪತುಂಗನ ಸಭಾ ಸದಸ್ಯನಾದ ಶ್ರೀ ವಿಜಯನೆಂಬುವನು ಇದನ್ನು ಬರೆದನು ಎಂದು ವಾದಿಸುತ್ತಾರೆ. ಆದರೂ ಸಹ ತುಂಬ ವಿದ್ವಾಂಸರ ಅಭಿಪ್ರಾಯವೇನೆಂದರೆ ಶ್ರೀ ವಿಜಯನೇ ಇದರ ಕರ್ತೃ ಎಂದು. ಇನ್ನು ಈ ಕೃತಿಯ ಆದ್ಯ ಲಕ್ಷಣ ಗ್ರಂಥವೂ ಆಗಿದೆ. ಕನ್ನಡದಲ್ಲಿ ಕಾವ್ಯ ರಚನೆ ಮಾಡಬೇಕೆನ್ನುವ ಕವಿಗಳಿಗೆ, ಸಾಹಿತಿಗಳಿಗೆ ಇದೊಂದು ಕೈಪಿಡಿ. ಇದರಲ್ಲಿ 3 ಪರಿಚ್ಛೇದಗಳಿವೆ. ಮೊದಲನೆಯದು ದೋಷ ಅನುವರ್ಣನ, ಎರಡನೆಯದು ಶಬ್ದಾಲಂಕಾರ ವರ್ಣ ನಿರ್ಣಯ, ಮೂರನೆಯದು ಅರ್ಥ ಅಲಂಕಾರ ಪ್ರಕರಣ. ಗ್ರಂಥದ ಆದಿಯಲ್ಲಿ ಅಂದರೆ ಗ್ರಂಥದ ಪ್ರಾರಂಭದಲ್ಲಿ ಮಂಗಳ ಪದ್ಯಗಳು, ಸರಸ್ವತಿ ಪ್ರಾರ್ಥನೆ, ಕವೀಶ್ವರರ ಪ್ರಾರ್ಥನೆ, ನೃಪತುಂಗರಾಜನ ಸಭಾ ಸದಸ್ಯರ ವಿಚಾರ ಹಾಗೂ ಸುವಿಚಾರಗಳಿವೆ. ಆನಂತರದ ಕವಿಕಾವ್ಯ, ಗದ್ಯ, ಪದ್ಯ ಮತ್ತು ಚಿತ್ತಾಣ, ಬೇದಂಡೆಗಳನ್ನು ಕುರಿತ ವಿಚಾರಗಳಿವೆ. ಕನ್ನಡ ನಾಡು ನುಡಿಗಳ ಬಗೆಗಿನ ಮಾತುಗಳಿವೆ. ನಮ್ಮ ಸಂಸ್ಕೃತಿ, ಯತಿಕಾರಕ ಮುಂತಾದವುಗಳ ಸಂಬಂಧಿಸಿದ. ಇನ್ನು ಕವಿರಾಜ ಮಾರ್ಗದ ಚಾರಿತ್ರಿಕ ಅಂಶಗಳನ್ನು ನೋಡುವುದಾದರೆ, ಸಾಹಿತ್ಯ ಚರಿತ್ರೆಯ ಅಜ್ಞಾತ ಯುಗದ ಮೇಲೆ ಕವಿರಾಜ ಮಾರ್ಗ ವಿಶೇಷವಾಗಿ ಬೆಳಕು ಬೀರುತ್ತದೆ. ಕನ್ನಡದ ಇದಿಷ್ಟು ಕವಿರಾಜ ಮಾರ್ಗದ ಬಗ್ಗೆ ಸಣ್ಣ ವಿವರಣೆ.